ಜನಸಾಮಾನ್ಯರಿಗಾಗಿ ಕಿವಿಮಾತು. ಮೇ 7 ಮುಂದಿನ 5 ವರ್ಷಗಳ ಕಾಲ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ತಿದ್ದಿಕೊಳ್ಳಬೇಕು, ಮುದ್ದೆಯಾಗಿ ನಾವು ಭಗವಂತನಲ್ಲಿ ಶರಣಾಗಬೇಕು ಎಂದು ನಾವೇ ತೀರ್ಮಾನಿಸುವ ಶುಭ ದಿನ. ಜನಸಂಪರ್ಕದಿಂದ ಮನವನ್ನು ಬೆಳಗಿಸಿಕೊಂಡು ಅರಳಿಸಿಕೊಂಡು ಖಂಡಿತ ಒಳಗಿನ ಪ್ರಾಣಶಕ್ತಿಯಾದ ದೇವರು ನಮ್ಮೆಲ್ಲರನ್ನು ಸದಾ ಕಾಲ ಮೇಲೇರಿಸುತ್ತಾನೆ, ಮುದ್ದಿಸುತ್ತಾನೆ. ಖಂಡಿತವಾಗಿಯೂ ಸನ್ಮಾರ್ಗದಲ್ಲಿ ಶಕ್ತಿ, ಭಕ್ತಿ, ವಿರಕ್ತಿ, ವಿಮುಕ್ತಿ ರೂಪದಲ್ಲಿ ನಮ್ಮನ್ನು ಮುನ್ನಡೆಸುತ್ತಾನೆ ಎನ್ನಲಿಕ್ಕೆ ನಾವು ಕೊಡುವ ಮತ ಅತ್ಯಂತ ಪ್ರಬಲವಾಗಬೇಕು, ಪ್ರಮುಖವಾಗಬೇಕು. ಹಾಗೆಂದೇ ನಿಮ್ಮ ಮತವನ್ನು ಚಲಾಯಿಸುವಾಗ ಈ ದೇಶದ ಭವಿಷ್ಯವನ್ನು ಯಾರು ಯಥಾರ್ಥವಾಗಿ ಕಾಪಾಡುತ್ತಾರೋ, ಯಾರು ಯಥಾರ್ಥವಾಗಿ ನಮಗೆ ಭದ್ರ ಕವಚವಾಗುತ್ತಾರೋ ನಿಮ್ಮ ದಿಸೆಯಲ್ಲಿ ಅಂಥ ಪ್ರಾಮಾಣಿಕ ವ್ಯಕ್ತಿಗೇನೇ ಕೊಡಿ. ಅದು ಬದಲಿಗೆ ಯಾವ ದುರಾಸೆಯಿಂದ ಹಣದ ಮದಕ್ಕೆ ನೀವು ಬಲಿಬಿದ್ದು ಖಂಡಿತವಾಗಿಯೂ ನಿಮ್ಮ ಓಟನ್ನು, ಮತವನ್ನು ದುರುಪಯೋಗಗೊಳಿಸಿಕೊಳ್ಳೇಬಾಡಿ. ಈ ಮುಂದಿನ 5 ವರ್ಷ ನಾವು ನಿರಾತಂಕವಾಗಿ, ನಿರಾಯಾಸವಾಗಿ, ಸಭ್ಯತೆಯಿಂದ, ಶಿಸ್ತು ಸಂಯಮದಿಂದ ಬದುಕಬೇಕು ಎಂದರೆ ಅಂಥ ಸಮರ್ಥರಿಗೆ ಮಾತ್ರ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮತವನ್ನು ಖಂಡಿತವಾಗಿಯೂ ನೀವು ಕೊಡಲೇಬೇಕು. ಈ ಗುಟ್ಟನ್ನು ಎಂದಿಗೂ ಮರೆಯದೆ ಶಿಸ್ತಿನಿಂದ ಪರಿಪಾಲಿಸಿ ಆದರ್ಶ ವಿವೇಕ ವೀರ ವಿವೇಕಮಣಿ ನೀವಾಗಬೇಕು. ಆ ನಿಟ್ಟಿನಲ್ಲಿ ಮನಸ್ಸು ಮಾಡುವಿರಾ?